ರಾಜ್ಯ ರಾಜಧಾನಿಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಆರೋಗ್ಯ ಅಧಿಕಾರಿಗಳು ಪಂಚತಾರಾ ಹೋಟೆಲ್ಗಳಿಗೆ ರೈಡ್ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವಂತಹ ಕೆಲವೊಂದು ವಿಚಾರಗಳು ಕೂಡ ಆರೋಗ್ಯ ಅಧಿಕಾರಿಗಳಿಗೆ ದೊರಕಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮುಖ್ಯವಾಗಿ ಇವತ್ತು ಪಂಚತಾರಾ ಹೋಟೆಲ್ಗಳಿಗೆ ರೈಡ್ ಆಗಿದೆ. ಕೆಲವೊಂದು ಉಪಯೋಗಕ್ಕೆ ಆಗದಂತಹ ವಸ್ತುಗಳು ಮತ್ತು ಎಕ್ಸ್ಪೈರಿ ಆದಂತಹ ವಸ್ತುಗಳು ಕೂಡ ಸಿಕ್ಕಿರುವಂಥದ್ದು. ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಸರ್? ಈಗಲೇ ನಮ್ಮ ಆಹಾರ ತಪಾಸಣೆ ಪ್ರಾಧಿಕಾರದ ಮುಖಾಂತರ ನಾವು ಇವತ್ತು ಆದೇಶ ಕೊಟ್ಟು ಅವರು ಇವತ್ತೆಲ್ಲ ತಪಾಸಣೆ ನಡೆಸಿದ್ದಾರೆ. ಅದು ಹಲವಾರು ವಿಚಾರ ಇವತ್ತು ಬೆಳಕಿಗೆ ಬಂದಿದೆ. ಎಲ್ಲ ಇವತ್ತು ಆ ಸ್ಯಾಂಪಲ್ಸನ್ನು ತಗೊಂಡು ಬಂದು ಅದನ್ನು ಟೆಸ್ಟ್ ಮಾಡಿ ಅದನ್ನು ಯಾವ ರೀತಿ ಗುಣಮಟ್ಟಕ್ಕಿದೆ, ಅದನ್ನು ಏನು ರೀತಿ ಸರಿಪಡಿಸಬೇಕು, ಮುಂದೆ ಯಾವ ರೀತಿ ಅವ್ರು ಇರಬೇಕಂತೇಳಿ ಕೂಡ ನಾವು ಅವರಿಗೆ ಸೂಚನೆ ಇವತ್ತು ಕೊಡ್ತೇವೆ. ಅದ್ರ ಜೊತೆ ಜನರಿಗೆ ಕೂಡ ಜನಜಾಗೃತಿ ಮೂಡಿಸ್ತೇವೆ. ಸರ್, ಈಗ ಯಾವುದೇ ಈ ಮಧ್ಯಾಹ್ನ ತನಕ ರೈಡ್ ಆಗಿತ್ತು ಸರ್ ಎಲ್ಲ ಪಂಚತಾರಾ ಹೋಟೆಲ್ಗಳಲ್ಲಿ. ಕೆಲವೊಂದು ಏನೆಲ್ಲ ಅಂಶಗಳು ಸಿಕ್ಕಿತ್ತು ಮತ್ತು ಎಷ್ಟು ಕಳಪೆ ಮಟ್ಟದಲ್ಲಿದೆ ಅಂತ ಹೇಳುವಂಥ ವಿಚಾರಗಳು ಏನಾದರೂ ನಿಮಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟರಾ? ಇಲ್ಲ, ಅರ್ಧ ಗಂಟೆಗೊಮ್ಮೆ ಬೇರೆ ಬೇರೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕೆಲವೊಂದು ಕಡೆ ಇವತ್ತು ಎಕ್ಸ್ಪೈರ್ ಆದಂಥ ಹಾಲು, ಎಕ್ಸ್ಪೈರ್ ಆದಂಥ ಮಾಂಸದ ಪ್ಯಾಕೆಟ್, ಡೆನ್ಮಾರ್ಕಿಂದ ಬಂದಂಥ ಮಾಂಸದ ಪ್ಯಾಕೆಟ್, ಕೆಲವು ಕಡೆ ಕೊಳೆತಂಥ ಈರುಳ್ಳಿ, ಇದೆಲ್ಲ ಬೇರೆ ಬೇರೆ ಇದೆ. ಅದನ್ನೆಲ್ಲ ಬೇರೆ ಬೇರೆ, ಯಾಕಂತೇಳಿ ನಾವು 35 ಟೀಮ್ ಮಾಡಿದ್ದೇವೆ. 35 ಕಡೆ ಜನ ಹೋಗಿದ್ದಾರೆ. ಅಲ್ಲಿಂದ ನಮಗೆಲ್ಲ ಡೀಟೇಲ್ಸ್ ಬರ್ತದೆ. ನಾವು ಮುಂದೆ ಅದನ್ನು ನೋಡ್ತೇವೆ. ಸರ್, ಈಗ ಮುಖ್ಯವಾಗಿ ಹಿಂದೆ ಸಣ್ಣ ಪುಟ್ಟ ಅಂಗಡಿಗಳಿಗೆ, ಇಂತಹ ಪೆಟ್ಟಿ ಅಂಗಡಿಗಳಿಗೆ ರೈಡ್ ಆಗುವಂತಿದ್ದು, ಆದರೆ ಈಗ ಏಕಾಏಕಿ ಪಂಚತಾರಾ ಹೋಟೆಲ್ಗಳು ಯಾಕೆ ಟಾರ್ಗೆಟ್ ಸರ್? ನೋಡಿ, ಪಾಪ ಬಡವರನ್ನು ನಾವು ಆಗಿಂದಾಗಿ ಅವ್ರು ಕೂಡ ಮಾಡಬಾರ್ದು, ಸರಿ ಇರಬೇಕು. ಆದರೆ ನಾವು ಅವರನ್ನೇ ಯಾಕೆ ಇವತ್ತು ಸಣ್ಣ ಟಾರ್ಗೆಟ್ ಮಾಡಬೇಕು? ನಾವು ಕರೆಕ್ಟಾಗಿ ದೊಡ್ಡವರು 5 ಸ್ಟಾರ್ ಹೇಳುವಂಥವ್ರೆ ನಮ್ಮ ತಪಾಸಣೆ ಮಾಡಿದರೆ ಆಟೋಮೆಟಿಕ್ ಇವರು ಕೂಡ ಮಾಹಿತಿ ಹೋಗ್ತದೆ. ಇವರು ಅವರೇನೇ ಬಿಡಲಿಲ್ಲ, ನಮ್ಮನ್ನು ಬಿಡ್ತಾರಂತೇಳಿ ಭಾವನೆ ಬರ್ತದೆ. ಅವ್ರು ಆಟೋಮೆಟಿಕ್ ನಾನು ಹೋಗ್ಬೇಕಂತ ಇಲ್ಲ, ತನ್ನಿಂದ ತಾನೇ ಅವ್ರು ಕರೆಕ್ಟ್ ಆಗ್ತಾರೆ, ಟ್ರಾಕಿಗೆ ಎಂದು ಬಂದು ಬಿಡ್ತಾರೆ. ನಾವು ಎಷ್ಟು ಗಾಡಿ ಪೊಲೀಸ್ ಕೆಲಸ ಮಾಡಿಕೊಂಡು ಹೋಗ್ಬೋದು. ನಾವೊಂದು ಸಿಸ್ಟಮ್ ಅಳವಡಿಸಬೇಕು. ಆ ಸಿಸ್ಟಮ್ ಮುಖಾಂತರ ಅದು ತಲೆಗೆ ಬಂದು ಬಿಟ್ಟಬೇಕು. ಈಗ ನಾವು ಅವ್ರನ್ನ ನಾಳೆ ಯಾರನ್ನು ಕೂಡ ಮಾಡ್ಬೋದು ಇದಕ್ಕೆ. ಆದರೆ ನಾವು ಫಸ್ಟ್ ಯಾರನ್ನು ಮಾಡಬೇಕು ಅಂಥವ್ರನ್ನ ಫಸ್ಟ್ ಮಾಡ್ತೇವೆ, ಮತ್ತೆ ನಾವು ಕೆಳಗೆ ಅದಕ್ಕೆ ಬರ್ತೇವೆ. ಸರ್, ಈಗ ಮುಖ್ಯವಾಗಿ ಈ ಒಂದು ಹೋಟೆಲ್ಗಳಲ್ಲಿ ಏನು ರೈಡ್ ಆಗಿತ್ತು, ಇನ್ನೂ ಕೂಡ ಕಲರಿಂಗ್ ಪೌಡರ್ ಹಾಕ್ತಾರೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯದಲ್ಲಿ ಅನೇಕ ಹೋಟೆಲ್ಗಳಲ್ಲಿ ಇನ್ನೂ ಕೂಡ ಅಂದರೆ ಕೃತಕ ಕಲರ್ ಹಾಕುವಂಥದ್ದು, ಈ ಮಂಚೂರಿಯನ್ ಐಟಮ್ಗಳಿಗೆ ಇದೆಲ್ಲ ನಡೀತಾನೆ ಇದೆ. ಇದಕ್ಕೆ ಕಡಿವಾಣ ಯಾವಾಗ ಅಂತಂದರೆ ಈ ಹಿಂದೆ ಕೂಡ ಕಡಿವಾಣ ಹಾಕಿದ್ರು, ಆದರೂ ಕೂಡ ಮಾಡ್ತಾ ಇದ್ದಾರೆ. ಇಲ್ಲ, ಅದಕ್ಕೆ ಬಹಳ ಸ್ಪಷ್ಟವಾಗಿ ಕಡಿವಾಣ ಹಾಕಿದ್ದೇವೆ. ಆದರೆ ಎಲ್ಲಿ ಕೂಡ ಇಲ್ಲ. ನಮಗೆ ಯಾರಾದರೂ ಕಂಪ್ಲೇಂಟ್ ಬಂದರೆ, ಈ ರೀತಿ ಸಡನ್ ತಪಾಸಣೆ ಮಾಡುವಾಗ ನಮಗೆ ಯೋಜನೆ ಬಂದರೆ ಮತ್ತೆ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೇವೆ. ಸರ್, ಈಗ ಈ ರೈಡ್ ಆದಂತಹ ಎಲ್ಲ ಪಂಚತಾರಾ ಹೋಟೆಲ್ಗಳಿಗೆ ಮುಂದಿನ ರೀತಿಯ ಕ್ರಮಗಳು ಹೇಗಿರುತ್ತೆ, ಮತ್ತೆ ಅದರ ಜೊತೆಗೆ ಈಗ ಬೆಂಗಳೂರಲ್ಲಿ ಮಾತ್ರ ರೈಡ್ ಆಗಿರುವಂಥದ್ದು, ಇದು ರಾಜ್ಯಕ್ಕೆ ಯಾವಾಗ ವಿಸ್ತಾರ ಆಗುತ್ತೆ ಅಂತ? ನೋಡಿ, ನಾವು ಇವತ್ತು ಈ ತಪಾಸಣೆ ಒಬ್ಬನಿಗೆ ಶಿಕ್ಷಿಸಬೇಕಂತಲ್ಲ, ಅವನು ತೊಂದರೆ ಕೊಡಬೇಕಂತಲ್ಲ. ಈ ತಪಾಸಣೆ ಅವರ ತಪ್ಪನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಒಂದು, ಅವ್ರು ಸರಿಪಡಿಸಿಕೊಳ್ಬೇಕು. ಎರಡನೇದು, ನಮ್ಮ ಜನಸಾಮಾನ್ಯರಿಗೆ ಗೊತ್ತಿರಬೇಕು. ಬಿಳಿ ಕಂಡದೆಲ್ಲ ಹಾಲಲ್ಲ ಅಂತ ಒಂದು ಭಾವನೆಯವರಿಗೆ ಕೂಡ ಬರಬೇಕು. ಅವರು ಹೋಗಿ ಊಟ ಉಪಚಾರ ಮಾಡುವಾಗ 10 ಸಲ ಆಲೋಚನೆ ಮಾಡಬೇಕು. ಇದು ನನಗೆ ಆರೋಗ್ಯಕ್ಕೆ ಪೂರಕವಾಗಿದೆಯಾ, ಆರೋಗ್ಯಕ್ಕೆ ಮಾರಕವಾಗಿದೆಯಾ ಅಂತೇಳಿ ಅವ್ರಿಗೆ ಭಾವನೆಗಳು ಬರಬೇಕು. ಅವ್ರ ಮಕ್ಕಳಿಗೆ ತಗೊಂಡು ಊಟ ಮಾಡಿಸುವಾಗ ಕೂಡ ಇದನ್ನೆಲ್ಲರೂ ನೋಡಿಕೊಳ್ಬೇಕು. ಸರ್, ಈಗ ರಾಜ್ಯಕ್ಕೆ ಯಾವಾಗ ಅಂದರೆ ಈಗ ಖಾಲಿ ಬೆಂಗಳೂರು ಮಾತ್ರ ಈಗ ರೈಡ್ ಆಗಿರುವಂಥದ್ದು, ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ನಿಮ್ಮ ಜಿಲ್ಲೆ ಆಗಿರ್ಬೋದು, ಅಥವಾ ಇತರ ಜಿಲ್ಲೆಗಳಲ್ಲಿ ಇಂತಹ ರೈಡ್ಗಳು ಆಗುತ್ತಾ ಮುಂದಕ್ಕೆ ಅಂತ? ನೋಡಿ, 5 ಸ್ಟಾರ್ ಹೋಟೆಲ್ಗಳು ಇವತ್ತು ಒಂದು 10-15 ಬ್ರಾಂಚ್ಗಳು ಮಾತ್ರ ಇರೋದು. ಪ್ರತಿಯೊಂದು ಜಿಲ್ಲೆಯಲ್ಲಿ ಅವ್ರದ್ದೇ ಇರುವುದು. ಇದರಲ್ಲಿ ಬೆಂಗಳೂರಲ್ಲಿದ್ದವ್ರದ್ದೇ ಇಲ್ಲಿರುವುದು ಇದಕ್ಕೆ. ಸೊ ಅಲ್ಲಿ ಒಂದು ನಾವು ಬಿಸಿ ಆ ಒಂದು ಆ್ಯಕ್ಷನ್ ತಗೊಂಡ್ರೆ ಇಲ್ಲಿ ಎಲ್ಲ ಕೂಡ ಜಿಲ್ಲೆ ಆಟೋಮೆಟಿಕ್ ಸರಿಯಾಗಿ ಬರ್ತದೆ. ಜಿಲ್ಲೆಯಲ್ಲಿ ಕೂಡ ಪ್ರಾರಂಭ ಮಾಡ್ತಾರೆ. ಇವಿಷ್ಟು ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಜ ಜೊತೆ ಆದಿತ್ಯ ದಂಡೋಲೆ, ರಿಪಬ್ಲಿಕ್ ಕನ್ನಡ, ಮಂಗಳೂರು.